ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶಕ್ತಿಯ ಆರಾಧನೆ ಮತ್ತು ಸಾಧನೆಯ ಅದ್ವಿತೀಯ ಕೇಂದ್ರಗಳೆಂದರೆ ಶಕ್ತಿಪೀಠಗಳು. ಇಲ್ಲಿ ದೇವಿ ಸತಿಯ ಅಂಗಗಳು ಬಿದ್ದಿದ್ದವು. ಇಂದಿಗೂ ಇಲ್ಲಿಗೆ ಬರುವ ಭಕ್ತರ ಜೀವನವನ್ನು ದೇವಿಯು ಬೆಳಗುತ್ತಾಳೆ. ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ಹಿಂದೂ ರಾಷ್ಟ್ರದ ಸ್ಥಾಪನೆ ಮತ್ತು ಸಮಾಜದಲ್ಲಿ ಧರ್ಮದ ಪುನರುತ್ಥಾನವಾಗಲೆಂದು ಈ ದಿವ್ಯ ಶಕ್ತಿ ಪೀಠಗಳ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಆಧ್ಯಾತ್ಮಿಕ ಯಾತ್ರೆಯ ಮುಂದಿನ ಭಾಗದಲ್ಲಿ ನಾವು ನಿಮ್ಮನ್ನು 3 ಅದ್ಭುತ ಮತ್ತು ಅಲೌಕಿಕ ಶಕ್ತಿ ಪೀಠಗಳ ಕಡೆಗೆ ಕರೆದುಕೊಂಡು ಹೋಗುತ್ತೇವೆ. ನೀವು ನಮ್ಮ ಮೊದಲ 2 ವಿಡಿಯೋಗಳನ್ನು ನೋಡಿಲ್ಲದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನೀಡಿರುವ ಲಿಂಕ್ ಮೂಲಕ ನೋಡಬಹುದು. ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದು ನೈನಾತೀವಿನ ನಾಗಭೂಷಣಿ ದೇವಿ ದೇವಸ್ಥಾನ. 2018ರಲ್ಲಿ ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ನಾಗಭೂಷಣಿ ದೇವಿಯ ದರ್ಶನ ಪಡೆದರು. ಇಲ್ಲಿ ಸತಿದೇವಿಯ ಬಲಗಾಲಿನ ಗೆಜ್ಜೆ ಬಿದ್ದಿತ್ತು. ಪುರಾತನ ಕಾಲದಲ್ಲಿ ನೈನಾತೀವು ನಾಗದ್ವೀಪ ಎಂದು ಕರೆಯಲ್ಪಡುತ್ತಿತ್ತು. ಇದೇ ದ್ವೀಪದಲ್ಲಿ ಶಕ್ತಿಪೀಠವಿದೆ. ಇದಕ್ಕೆ ನಾಗಭೂಷಣಿ ದೇವಿ ಎಂದು ಕರೆಯಲಾಗುತ್ತದೆ. ಸ್ಥಳೀಯರು ತಮ್ಮ ಭಾಷೆಯಲ್ಲಿ ಈ ದೇವಿಗೆ ನೈನಾದೇವಿ ಎಂದು ಹೇಳುತ್ತಿದ್ದರು. ಮುಂದೆ ಈ ದ್ವೀಪದ ಹೆಸರು ನೈನಾದ್ವೀಪ ಎಂದಾಯಿತು. ಕಾಲಾನಂತರದಲ್ಲಿ ತಮಿಳು ಭಾಷೆಯ ಪ್ರಭಾವ ಹೆಚ್ಚಾದಾಗ ಈ ಹೆಸರನ್ನು ನೈನಾತೀವು ಎಂದು ಬದಲಾಯಿಸಲಾಯಿತು. ತಮಿಳಿನಲ್ಲಿ ದ್ವೀಪಕ್ಕೆ ತೀವು ಎಂದು ಕರೆಯುತ್ತಾರೆ. ಈ ದೇವಸ್ಥಾನವು ಜಾಗ್ನಾ ನಗರದಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಜಾಗನಾದಿಂದ ಕುರಿಕೊಡುವಾನ್ ಹಳ್ಳಿಯವರೆಗೆ ರಸ್ತೆಯ ಮೂಲಕ ತಲುಪಬಹುದು. ನಂತರ 20 ನಿಮಿಷ ಬೋಟಿನ ಮೂಲಕ ನೈನಾತೀವು ದ್ವೀಪಕ್ಕೆ ತಲುಪಬಹುದು. ಈ ವೇಳೆ 4 ದಿಕ್ಕುಗಳಲ್ಲಿ ಅತಿ ಸುಂದರವಾದ ಹಿಂದೂ ಮಹಾಸಾಗರದ ದೃಶ್ಯವನ್ನು ನೋಡಬಹುದು. ದ್ವೀಪದ ಸಮೀಪಕ್ಕೆ ಹೋಗುತ್ತಿದ್ದಂತೆ ದೇವಸ್ಥಾನದ ಭವ್ಯ ರಾಜಗೋಪುರ ಕಾಣಬಹುದು. ನಾಗಭೂಷಣಿ ದೇವಾಲಯದ ಗೋಡೆಯ ಮೇಲೆ ದೇವಾಲಯಕ್ಕೆ ಸಂಬಂಧಿಸಿದ ರೋಚಕ ಕಥೆಗಳನ್ನು ಚಿತ್ರಾಂಕನ ಮಾಡಲಾಗಿದೆ. ಪ್ರಾಚೀನ ಕಾಲದಲ್ಲಿ ಪುಲಿಯನ್ ತೀವು ದ್ವೀಪದಲ್ಲಿದ್ದ ಒಂದು ನಾಗವು ಪ್ರತಿದಿನ ನೈನಾತೀವಿನಲ್ಲಿ ದೇವಿಯ ಚರಣಗಳಿಗೆ ಪುಷ್ಪಾರ್ಪಣೆ ಮಾಡುತ್ತಿತ್ತು. ಒಂದು ದಿನ ಗರುಡವೊಂದು ನಾಗನಿಗೆ ಅಡ್ಡಲಾಗಿ ನಿಂತು ದ್ವೀಪಕ್ಕೆ ತಲುಪಲು ಅಡ್ಡಿಪಡಿಸುತ್ತದೆ. ನಾಗವೂ ಸಹ ಗರುಡ ಅಲ್ಲಿಂದ ಹೊರಡಬೇಕೆಂದು ಅಲ್ಲಿಯೇ ಕಾಯುತ್ತಾ ಕೂರುತ್ತದೆ. ಇಬ್ಬರ ನಡುವೆ ಚರ್ಚೆ ಪ್ರಾರಂಭವಾಗುತ್ತದೆ. ಇದನ್ನು ತಮಿಳುನಾಡಿನ ಚೋಳ ರಾಜ್ಯದಿಂದ ದೇವಿಯ ದರ್ಶನಕ್ಕೆಂದು ಬಂದಿದ್ದ ಒಬ್ಬ ಭಕ್ತ ವ್ಯಾಪಾರಿ ನೋಡುತ್ತಾನೆ. ಅವನು ನಾಗನಿಗೆ ದಾರಿ ನೀಡಲು ಗರುಡನಲ್ಲಿ ವಿನಂತಿಸುತ್ತಾನೆ. ಅದಕ್ಕೆ ಗರುಡನು ವ್ಯಾಪಾರಿಗೆ ಈ ನಾಗಭೂಷಣಿ ದೇವಿಗೆ ನೀನು ಮಂದಿರ ಕಟ್ಟಿಸುವುದಾಗಿ ವಚನ ನೀಡಿದರೆ ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಹೇಳುತ್ತದೆ. ಅದರಂತೆ ಭಕ್ತ ವ್ಯಾಪಾರಿ ವಚನ ನೀಡುತ್ತಾನೆ. ನಂತರ ಗರುಡನು ನಾಗನಿಗೆ ದಾರಿ ನೀಡಿ ಅಲ್ಲಿಂದ ಹೊರಟು ಹೋಯಿತು. ವ್ಯಾಪಾರಿಯು ಅಲ್ಲಿ ನಾಗಭೂಷಣಿ ದೇವಿಯ ಭವ್ಯ ಮಂದಿರ ಕಟ್ಟಿಸಿದನು. ನಂತರ ಆ ವ್ಯಾಪಾರಿ ಭಕ್ತನಿಗೆ ದೇವಿ ದರ್ಶನವನ್ನು ನೀಡಿದಳು. ದೇವಾಲಯದ ವ್ಯವಸ್ಥಾಪಕರು ಶ್ರೀ ಚಿತ್ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರಿಗೆ ದೇವಾಲಯದ ವಿಶೇಷತೆಗಳು ಮತ್ತು ಮಹತ್ವದ ಕುರಿತು ತಿಳಿಸಿದರು. ಬನ್ನಿ ಈ ದೇವಾಲಯದ ವಿಶೇಷತೆಗಳ ಬಗ್ಗೆ ತಿಳಿಯೋಣ. இந்த ஏரியாவில் வந்து இந்த பிளானட்ஸ் வந்து இதில் கூட சக்தியை கொடுக்குது. சக்தி கொடுக்கறதுனால இந்த கோயில் இந்த बहुत सुंदर बताया। तिरुनल्लारू मारी जैसे तिरुनल्लार है, यहाँ पे शनि भगवान का जो ये आते हैं रेस आते हैं, तो यहाँ पे भी ऐसे ही नवग्रह के जो रेस है ना यहाँ पे आते हैं. तो ये क्षेत्र उस तरह से प्राचीन है, बहुत प्राचीन क्षेत्र. सुनामी टाइम में कोई என்ன நடந்தது ಅದೇ ಕಥೆயில் ಒಂದು ಇಲ್ಲ ಕಂಡು ಯುದ್ಧ ನಡೆದಿಲ್ಲ. ಓ ಅದಕ್ಕೇ ಒಂದು सुनामी टाइम में सुनामी के समय में भी मंदिर को कुछ नहीं हुआ.
और पानी यहाँ तक आया लेकिन मंदिर के अंदर नहीं आया और युद्ध के समय में भी मंदिर को कुछ नहीं आया. அம்பாள் வந்து சுனாமி டைமில் யாரோ கனவுல வந்திருக்காங்கன்னு சொல்கிறாங்க. அப்படி இருக்குதா? இல்லை அப்படி இருக்குது அப்படி ஒரு பிரச்சனை இல்லைன்னு சொல்லியிருக்கான். பயந்து போனாங்கன்னு சொல்லியிருக்காங்க. பயப்படாதவங்க ஒரு பொம்பளை மாதிரி போய் சொல்லியிருக்காங்க. देवी ने एक स्त्री रूप धारण करके वो लोगों के पास आई. लोगों को पता नहीं था कि ये देवी है. कोई तो भी स्त्री, सामान्य स्त्री आई है ऐसे लग रहा था. और देवी ने उन्हें बताया, लोगों को, गांव वालों को, कि आप डरना नहीं, आप यहीं पे रहना, मंदिर को कुछ नहीं होगा, ऐसे उस समय बताया. ஒரு காலத்தில் என்ன நடந்தது? ஒரு காலத்தில் ஒரு பிரச்சனை இல்லை, நோ ப்ராப்ளம். எப்படி இங்கே ஹெல்த் இந்த எக்ஸ்ட்ரீம்ஸ் இல்லை, அந்த சண்டை குழு இருக்குது தானே, ஆயுத குழு, அந்த குழு இங்கே இருக்கு. இங்கே ஆர்மி நேவி இருந்தால் அவங்களுக்கு இந்த சின்ன தீவு தானே, அதாவது சண்டை பிடிக்கையில் ஆகும். युद्ध के समय में यहाँ पे जो आर्मी थी, श्रीलंकन आर्मी, उन्होंने इस मंदिर को कुछ नहीं किया और उनका ये था कि बहुत छोटा द्वीप है, हमें नहीं चाहिए, ऐसे उनके मन में विचार थे. तो आर्मी ने उस समय में कुछ नहीं किया, मंदिर वैसे ही था, लेकिन लोग नहीं थे. ಪೋರ್ಚುಗೀಸರು ಈ ದೇವಾಲಯದ ಮೇಲೆ ಆಕ್ರಮಣ ಮಾಡಿದರು. ಆಗ ಒಬ್ಬ ಬ್ರಾಹ್ಮಣನು ದೇವಿಯ ಮೂರ್ತಿಯನ್ನು ಒಂದು ವೃಕ್ಷದಲ್ಲಿ ಅಡಗಿಸಿ ಇಟ್ಟಿದ್ದನು. ಈ ಆಕ್ರಮಣದಲ್ಲಿ ದೇವಾಲಯದ ಕೆಲವು ಭಾಗಗಳು ನಶಿಸಿ ಹೋದವು. ಆದರೆ ಈ ನಂತರ 1788ರಲ್ಲಿ ದೇವಸ್ಥಾನವನ್ನು ಪುನರ್ ನಿರ್ಮಿಸಲಾಯಿತು. ಈಗ ಇದು ಶ್ರದ್ಧಾಳುಗಳ ಆಧಾರ ಸ್ತಂಭವಾಗಿದೆ. ಈ ದೇವಾಲಯದ ಎಲ್ಲ ಕಥೆಗಳ ಚಿತ್ರಣ ಮಾಡಲಾಗಿದೆ. ಇದರಿಂದಾಗಿ ದೇವಾಲಯದ ಪೂರ್ಣ ಇತಿಹಾಸ ತಿಳಿಯುತ್ತದೆ. ನಾಗಭೂಷಣಿ ದೇವಿಯ ಈ ದೇವಾಲಯವು ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲ, ಇತಿಹಾಸ, ಪೌರಾಣಿಕ ಕಥೆಗಳು ಮತ್ತು ಸಂಸ್ಕೃತಿಗಳ ಸಂಗಮವಾಗಿದೆ. ನಮ್ಮ ಮುಂದಿನ ಶಕ್ತಿಪೀಠ ಗುಹೇಶ್ವರಿ ದೇವಸ್ಥಾನ. ಹಿಮಾಲಯದ ದಟ್ಟ ಅರಣ್ಯಗಳಲ್ಲಿ ಇರುವ ಕಠ್ಮಂಡು ಕಣಿವೆ ಒಂದು ಸುಂದರ ಸ್ಥಾನವಾಗಿದೆ. ಈ ಕಣಿವೆ ಪ್ರಾಚೀನ ಸಂಸ್ಕೃತಿ ಮತ್ತು ದೇವಾಲಯಗಳಿಂದ ತುಂಬಿದೆ. 2013 ಹಾಗೂ 2019ರಲ್ಲಿ ಶ್ರೀಮತಿ ಚಿಚ್ಚಕ್ತಿ ಅಂಜಲಿ ಗಾಡ್ಗೀಳ್ ಇವರು ಗುಹೇಶ್ವರಿ ದೇವಿಯ ದರ್ಶನ ಪಡೆದಿದ್ದರು. ಈ ಆದಿಶಕ್ತಿಯ ದೇವಾಲಯವು ನೇಪಾಳದ ಕಠ್ಮಂಡುವಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಶುಪತಿನಾಥ ದೇವಾಲಯದ ಬಳಿ ಇರುವ ಶಕ್ತಿಪೀಠವಾಗಿದೆ. ಇದನ್ನು ಪಶುಪತಿನಾಥನ ಶಕ್ತಿಯ ರೂಪವೆಂದು ಹೇಳಲಾಗುತ್ತದೆ ಮತ್ತು ಇದು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇಲ್ಲಿ ದೇವಿ ಸತಿಯ ಗುಪ್ತಾಂಗವು ಬಿದ್ದಿತ್ತೆಂದು ಹೇಳಲಾಗುತ್ತದೆ. ಆದ್ದರಿಂದ ಇದನ್ನು ಗುಹೇಶ್ವರಿ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಭಾಗಮತಿ ನದಿಯ ತಟದಲ್ಲಿದೆ. ಇದು ಸುಮಾರು 2500 ವರ್ಷ ಪುರಾತನವಾಗಿದೆ. 17ನೇ ಶತಮಾನದಲ್ಲಿ ರಾಜ ಪ್ರತಾಪಮಲ್ಲನು ಈ ದೇವಸ್ಥಾನವನ್ನು ನಿರ್ಮಿಸಿದನು. ನಂತರ ಕಾಂತಿಪುರದ ರಾಜನು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಿದ್ದಾನೆ. ಈ ಸ್ಥಾನವು ಸ್ತ್ರೀ ಶಕ್ತಿ, ಪ್ರಜನನ ಶಕ್ತಿ ಮತ್ತು ಸೃಜನದ ದಿವ್ಯ ಶಕ್ತಿಯ ಪ್ರತೀಕವಾಗಿದೆ. ಪಶುಪತಿನಾಥ ಮತ್ತು ಗುಹೇಶ್ವರಿಯನ್ನು ಒಟ್ಟಿಗೆ ದರ್ಶನ ಪಡೆಯುವುದೆಂದರೆ ಅತ್ಯಂತ ಶುಭವೆಂದು ತಿಳಿಯಲಾಗುತ್ತದೆ. ಗುಹೇಶ್ವರಿ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ನೇಪಾಳದ ಸಮೃದ್ಧ ಸಾಂಸ್ಕೃತಿಕ ಸಂಪತ್ತಿನ ಪ್ರತೀಕವಾಗಿದೆ. ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಎಲ್ಲರಿಗೆ ಬಲ ಸಿಗಲಿ ಮತ್ತು ಈ ಕಾರ್ಯದಲ್ಲಿ ಬರುವ ಎಲ್ಲ ಅಡಚಣೆಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ ಶ್ರೀ ಚಿಚ್ಚಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ದರ್ಶನ ಪಡೆದರು. ಶ್ರೀ ಬತ್ತಲ ಭವಾನಿ ದೇವಿ ದೇವಸ್ಥಾನ. ಶ್ರೀ ಚಿಚ್ಚಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು 2017ರಲ್ಲಿ ಬಾಂಗ್ಲಾದೇಶದ ಚಟ್ಟಲಾ ಭವಾನಿ ದೇವಿಯ ದರ್ಶನ ಪಡೆದರು. ಅನೇಕರಿಗೆ ಈ ಶಕ್ತಿಪೀಠದ ಕುರಿತು ತಿಳಿದಿಲ್ಲ. ಆದ್ದರಿಂದ ಭಕ್ತರು ಇಲ್ಲಿಗೆ ಬರದೆ ಹತ್ತಿರದಲ್ಲಿರುವ ಚಂದ್ರಶೇಖರ ದೇವಸ್ಥಾನದ ದರ್ಶನ ಪಡೆದು ಹೋಗುತ್ತಾರೆ. ಬನ್ನಿ, ಈ ಶಕ್ತಿಪೀಠದ ಕುರಿತು ಇನ್ನಷ್ಟು ತಿಳಿಯೋಣ. ಭವಾನಿ ದೇವಿಯು ಶಕ್ತಿಪೀಠವು ಬಾಂಗ್ಲಾದೇಶದ ಚಟಗಾಂವ್ ಜಿಲ್ಲೆಯ ಸೀತಾಕುಂಡ ಹಳ್ಳಿಯಲ್ಲಿನ ಚಟ್ಟಲಾ ಪರ್ವತದಲ್ಲಿದೆ. ಇಲ್ಲಿ ದೇವಿ ಸತಿಯ ಬಲಗೈ ಬಿದ್ದಿತ್ತೆಂದು ಹೇಳಲಾಗುತ್ತದೆ.
ಈ ದೇವಾಲಯದಲ್ಲಿ ಭವಾನಿ ಮಾತೆಯ ಮೂರ್ತಿಯು ಚತುರ್ಭುಜ ಕಾಳಿ ಮಾತೆಯಂತಿದೆ. ಕೈಯಲ್ಲಿ ಶಸ್ತ್ರಗಳಿವೆ, ಕೊರಳಿನಲ್ಲಿ ಅಸುರರ ಮುಂಡಮಾಲೆ ಇದೆ. ಜೊತೆಗೆ ಭಗವಾನ್ ಶಿವನ ಎದೆಯ ಮೇಲೆ ಮಾತೆಯ ಒಂದು ಪಾದವಿದೆ. ಈ ಮೂರ್ತಿಯ ಪಕ್ಕದಲ್ಲೇ ಒಂದು ಶಿವಲಿಂಗವಿದೆ. ಶ್ರೀ ಚಿಚ್ಚಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ಅಲ್ಲಿ ಅರ್ಚಕರಿಂದ ದೇವಾಲಯದ ಮಾಹಿತಿ ಪಡೆದರು ಮತ್ತು ಮಾತೆಯ ದರ್ಶನ ಪಡೆದು ಭಾವಪೂರ್ಣ ಆರತಿ ಮಾಡಿದರು. ಎಲ್ಲೆಲ್ಲಿ ಶಕ್ತಿಪೀಠಗಳಿವೆಯೋ ಅಲ್ಲೆಲ್ಲಿ ಭಗವಾನ್ ಶಿವ ಭೈರವನ ರೂಪದಲ್ಲಿರುತ್ತಾರೆ. ಈ ಪರ್ವತದಲ್ಲೂ ಸಹ ಭಗವಾನ್ ಶಿವ ಅರ್ಥಾತ್ ಭೈರವನ ಮಂದಿರವಿದೆ. ಇಲ್ಲಿ ಭೈರವನನ್ನು ಚಂದ್ರಶೇಖರನೆಂದು ಕರೆಯುತ್ತಾರೆ. ಭವಾನಿ ದೇವಿಯ ಜೊತೆಗೆ ಶ್ರೀ ಚಿಚ್ಚಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರು ಚಂದ್ರಶೇಖರ ದೇವಾಲಯದ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಶ್ರೀ ಚಿಚ್ಚಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಇವರಿಂದಾಗಿ ಇಂದು ನಮಗೆ ಈ ಅಲೌಕಿಕ ಶಕ್ತಿಪೀಠಗಳ ದರ್ಶನ ಪಡೆಯುವ ಅವಕಾಶ ಲಭಿಸಿತು. ಅದಕ್ಕಾಗಿ ನಾವು ಅವರ ಚರಣಗಳಲ್ಲಿ ಕೃತಜ್ಞರಾಗಿದ್ದೇವೆ. ತಮಗೆ ಈ ಯಾತ್ರೆ ಹೇಗೆನಿಸಿತು ಕಮೆಂಟ್ಸ್ನ ಮೂಲಕ ನಮಗೆ ಅವಶ್ಯವಾಗಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದರಿಂದಾಗಿ ಪ್ರತಿಯೊಬ್ಬರಿಗೂ ಈ ಅದ್ಭುತ ಶಕ್ತಿಪೀಠಗಳ ಮಹಿಮೆ ತಿಳಿಯುತ್ತದೆ. ಮುಂದಿನ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.